ಹೀಗೆ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಕೊಳಚೆಯಂತೆ ನಿಂತು ಗೊಬ್ಬು ನಾರುತ್ತಿರುವ ಚರಂಡಿಗಳು, ನೀರಿನಲ್ಲಿ ಮೀನುಗಳ ಹಾಗೆ ಓಡಾಡುತ್ತಿರುವ ಸೊಳ್ಳೆಗಳು, ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಿಸುತ್ತಿರುವ ಇಲ್ಲಿಯ ಜನರು. ಇದೆಲ್ಲ ದೃಶ್ಯ ಕಂಡು ಬಂದಿರೋದು ದಾವಣಗೆರೆ ಜಿಲ್ಲೆಯ ಜಗಳೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ. ಹೌದು, ಈ ಗ್ರಾಮದಲ್ಲಿ ಸರಿಯಾದ ಚರಂಡಿಗಳಿಲ್ಲದೆ ಹಾಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಸಾಂಕ್ರಾಮಿಕ ರೋಗ ಭೀತಿ ಎದುರಿಸುತ್ತಿದ್ದಾರೆ. ಇನ್ನು ಕೆಲವು ಕಡೆ ಚರಂಡಿಗಳಿದ್ದು ಸರಾಗವಾಗಿ ನೀರು ಹರಿಯದೆ ನಿಂತ ಜಾಗದಲ್ಲಿ ನಿಂತು ಕೊಳಚೆಯಂತೆ ಗೊಬ್ಬು ನಾರುತ್ತಿವೆ. ಅಲ್ಲದೆ ಗಿಡಗಂಟಿಗಳು ಬೆಳೆದಿದ್ದು ಹುಳ ಉಪ್ಪಡಿಗಳ ಹಾವಳಿ ಹೆಚ್ಚಾಗಿದ್ದು ವೃದ್ಧರು ಮಕ್ಕಳು ರಾತ್ರಿಯಾದರೆ ಸಾಕು ಭಯಭೀತಿಯಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹಲವು ಬಾರಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಕ್ಯಾರೆ ಎನ್ನುತ್ತಿಲ್ಲವೆಂದು ಇಲ್ಲಿಯ ನಿವಾಸಿಗಳು ಆರೋಪಿಸಿದ್ದಾರೆ. ನೀರ್ ನಿಂತ್ಕೊಂತ ಗಂಜ್ ಹೋಯ್ದ್ರೆ ನೀರ್ ನಿಂತ್ಕೊಂತತಿ. ಮಣ್ಣು ಆಟ ಹಾಕಿರ ಹೋಗೋರು ಹೆಂಗ್ ಹೋಗ್ಬೇಕು, ದನ ಕರ್ಕೊಂಡ್ಬೇಕು, ಬರ್ಬೇಕು, ಅಜ್ಜಿ ಮಾತು ಕೇಳ್ಬೇಕು, ನೀನ್ ಬರ್ಬೇಕು ಮುಂದಕ್ಕೆ. ಏನಿಲ್ಲ ಚರಂಡಿ ಲಾರಿ ಹೋಗಿ ಹೋಗಿ ಎಲ್ಲ ಕುಸಿಬಿದ್ದ. ನಮ್ದು ರೋಡ್ ಇಲ್ಲಲ್ಲಪ್ಪ, ಅದೆಲ್ಲ ಬರಿಸ್ತಾ ಇಲ್ಲ ಗಲೀಜು. ಮಳೆ ಬಂದ MLA ಗೌರವ ಮಾಡಿ ಗೆಲ್ಲಿಸಿದ್ರು. ಇವತ್ತು ತಮ್ಮೂರಿಗೆ ಏನ್ ಮಾಡಿದ್ದೀನಿ ಚರಂಡಿ ತೋರಿಸಲ್ಲ. ಮಕ್ಳು ಆಟ ಆಡ್ತಿದ್ದಾರೆ, ಫೀಲ್ಡ್ ಇಲ್ಲಿ ಒಳ್ಳೆ ರೋಡ್ ಇಲ್ಲ. ಮಳೆ ಬಂದಂದ್ರೆ ನಮ್ಮ ಮಕ್ಕಳು ಹೆಚ್ಚು ಬಂದು 2-3 ಇಲ್ಲಿ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು. ಎಲ್ಲಿ ಬೇಕಲ್ಲ ನೀರ್ ನಿಂತಿದಾವೆ, ಮಕ್ಳನ್ನ ಕರ್ಕೊಂಡು ಹೋಗೋದು ದಾಟಕ್ಕಿಲ್ಲ. 3 ದಿವಸ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕೆ ನಮ್ ಕೆಪಾಸಿಟಿ ಇಲ್ಲ. ಯಾಕಂದ್ರೆ ನಾವು ಕರ್ಕೊಂಡು ಹೋಗ್ಬೇಕಂದ್ರೆ 2-3 ಸಹಾಯದಿಂದೆಲ್ಲ ಹೋಗಕ್ ಆಗ್ತಿಲ್ಲ. ಈ ರೋಡ್ ಇಲ್ಲ, ಚರಂಡಿ ಬರ್ ನೀರೆಲ್ಲ ರೋಡಲ್ಲಿ ಬರ್ತಿದಾವೆ. ಚರಂಡಿ ನೀಟ್ನೆಸ್ ಇಲ್ಲ, ಎಲ್ಲಿ ಬ್ಲಾಕ್ ಆಗಿದೆ, ಎಲ್ಲಿ ಬೇಕಲ್ಲೇ ಕಚ್ಚಾ ಗುಂಡಿಗಳಾಗಿದೆ. ವಾಸನೆ ಸಾಯಂಕಾಲ 5 ಗಂಟೆ ಆಗ್ತಿದ್ದಂಗ ಸೊಳ್ಳೆ ಕಾಟ. ಚರಂಡಿ ಬಿದ್ದತನ್ನ ಅಧಿಕಾರಿ ಯಾರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಯಾವ ಅಧಿಕಾರಿ ನಮ್ಗೆ ಗೊಲ್ರಟ್ಟಿ ಯಾವ ಸೌಕರ್ಯ ನಮ್ಗೆ ಕೊಟ್ಟಿಲ್ಲ ಇದುವರೆಗೂ. ಈ ಸೌಕರ್ಯ ಮೇಲೆ ನಾವು ಯಾಕೆ ಬರೋಕೆ, ಯಾವ ಪಂಚಾಯತಿ ಐತೆ ಯಾರು ನಮ್ಗೆ ಏನು ಸ್ಪಂದಿಸ್ತಿಲ್ಲ. ಇಲ್ಲಿ ಏನಿದ್ರು ಇವಾಗ MLA ಸಾಹೇಬ್ರ ಮಾತ್ರ ಹೋಗ್ಬೇಕಂತ ಇದೀವಿ. ಯಾಕಂದ್ರೆ ಮಳೆ ಬಂದಾಗ ಹೆಣ್ಮಕ್ಳೆಲ್ಲ ಹೋಗ್ತಿದೀವಿ, ಮುಷ್ಕರ ಆಗ್ತಿವಿ. ಇನ್ನು ಮಳೆ ಬರ್ಲಿ ಅಂತ ಕಾದಿದೀವಿ ಅಷ್ಟೇ. ಅದು ಅದ್ರ ಮೇಲೆ ಒಣ ಆರ್ಭಟ ನಮ್ಗಿಲ್ಲ, ಬಿತ್ತನೆ ಮಾಡಿಲ್ಲ ಮೊಲ್ಗದಲ್ಲಿ. ಅದರಿಂದ ನಾವು ಹೋಗ್ಬೇಕಂತ ಇದೀವಿ, ಹೋಗ್ತೀವಿ. MLA ಸರ್ ಕೇಳ್ತಾ ಅವರಾಗಿ ಮುತುವರ್ಜಿಯಿಂದ ಮಾಡ್ಸಿರೋ ಸರಿ. ಇಲ್ಲಾಂದ್ರೆ ನೆಕ್ಸ್ಟ್ ಯಾರು ಎಲೆಕ್ಷನ್ ಬರಕ್ಕೆ ನಾವು ಇಲ್ಲ ಅವಕಾಶ ಕೊಡಲ್ಲ. ನಮ್ಮೂರಿಂದ ಬಂದಾಗ ನಾವು ಡೈರೆಕ್ಟ್ ಮಾತಾಡ್ತೀವಿ ಅವ್ರ ಹತ್ರ. ಯಾವ ಸೌಲಭ್ಯ ಇಲ್ಲ ಅಂದ್ರೆ ನಾವು ಅವ್ರನ್ನ ಗೆಲ್ಸಿ ನಾವ್ ಏನ್ ಮಾಡ್ಬಂಗೈತೆ ಹೇಳು. ಪಂಚಾಯತ್ ಅವ್ರು ಕೇಳಿದ್ರೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ, ತಾಲೂಕು ಆಫೀಸ್ಗೆ ಹೋಗ್ರಿ, ಮಸ್ತ್ ಜನ ಹೋಗಿ ಹೋರಾಟ ಮಾಡೈತೆ ನಮ್ಮೂರಲ್ಲಿ. ಯಾರು ಕೊಟ್ಟಿಲ್ಲ ಅನ್ನಂತ ಪಂಚಾಯತಿ ಹೋದ್ರೆ 1-2 ಸಾರಿ ಲಾಕ್ ಮಾಡಿ ಬಂದ್ರೆ ಅವ್ರು ಸ್ಪಂದಿಸ್ತಿಲ್ಲ. ಬರ್ತಾರೆ ಹೇಳಿದಾಗ ನೋಡ್ಕೊಂತ ಹಂಗ ಹೋಗ್ತಾರೆ. ಮುಂದೆ ಬರ್ತಾರೆ, ವಿಡಿಯೋ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಹೇಳ್ತಾರೆ. ಇದುವರೆಗೆ ಯಾಕೆ ವಿಡಿಯೋ ನಮ್ಮೂರಿಗೆ ಎಂಟ್ರಿ ಆಗಿಲ್ಲ. ಬಂದು ಒಂದ್ಸರಿ ಚರಂಡಿ ನೋಡ್ಕೊಂಡು ಹೋದ್ರೆ ಅಷ್ಟೇ, ಅದ್ರ ಬಿಟ್ಟು ಯಾವ ಸೌಕರ್ಯನೂ ಬಂದಿಲ್ಲ.
ಕರೆಂಟ್ ಇಲ್ಲ, ರೋಡಿಂದು ರೋಡ್ ಎಲ್ಲ ಹೆಂಗ್ ಕಿತ್ಕೊಂಡು ಹೋಗಿದಾವೆ. ಅಲ್ಲಿ ಆಟ ಹೋಗೋದು ಹೆಂಗೆ, ಯಾವ್ದಾರು ಬಂದ್ರೆ ಗಾಡಿಗಳು ಹೋಗೋದೇ ಕಷ್ಟ. ರೋಡ್ ನೋಡಿ ಹೆಂಗೈತೆ, ಶೌಚಾಲಯ ಇಲ್ಲ, ರೋಡು ಇಲ್ಲ, ಹೆಂಗಾಗೈತೆ ನೋಡಪ್ಪ. ಆಟ ಹೋಗೋದು ಹೆಂಗೆ, ಮಕ್ಳು ಸ್ಕೂಲ್ಗೆ ಹೋಗೋದು ಹೆಂಗೆ, ಚರಂಡಿ ಸತಿಗೂ ಇಲ್ಲ, ಚರಂಡಿದು ಎಲ್ಲ ಕಿತ್ಕೊಂಡು ಹೋಗೈತೆ. ಮತ್ ಸೊಳ್ಳೆ ಕಾಟ. ಇನ್ನು ಪದ್ಮಾವತಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸಮೀಪದ ಬಡಾವಣೆಯಲ್ಲಿ ಮನೆ ಮನೆಗೆ ಗಂಗೆ ಎಂಬ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಅವೈಜ್ಞಾನಿಕವಾಗಿ ಚರಂಡಿಗಳಲ್ಲಿ ಅಳವಡಿಸಲಾಗಿದೆ. ಇನ್ನು ಇಲ್ಲಿಯ ನಿವಾಸಿಗಳು ಚರಂಡಿಯಲ್ಲಿ ಕೊಡಗಳನ್ನಿಟ್ಟು ನೀರು ತುಂಬಿ ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಕಲುಷಿತ ಕೊಳಚೆ ನೀರು ಕುಡಿದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಿಸುತ್ತಿದ್ದಾರೆ. ಅಲ್ಲದೆ ಪೈಪ್ಲೈನ್ ಅಳವಡಿಕೆಯಿಂದ ಚರಂಡಿ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ವಾಸಸ್ಥಾನವಾಗಿದೆ. ಇನ್ನು ಕಸ ತುಂಬಿದ ಪರಿಣಾಮ ರಸ್ತೆಯಲ್ಲಿ ನೀರು ಹರಿಯುತ್ತಿದ್ದು ಜನರು ಓಡಾಡಲು ಕಷ್ಟವಾಗಿದೆ. ಇನ್ನು ಮಳೆ ಬಂತೆಂದರೆ ಚರಂಡಿ ನೀರು ಮನೆ ಒಳಗಡೆ ನುಗ್ಗುತ್ತದೆ. ಇದರ ಬಗ್ಗೆ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಬೇಜವಾಬ್ದಾರಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಸ್ಥಳೀಯ ನಿವಾಸಿ ರಮೇಶ್ ಅವರು ಆರೋಪಿಸಿದ್ದಾರೆ. ಈ ಚರಂಡಿಯಿಂದ ಬಂದ್ಬಿಟ್ಟು ತಿರುಗಿ ಅಲ್ಲಿ ಊರಿನ ಹತ್ರ ಪ್ರಾಬ್ಲಮ್. ದೇವಸ್ಥಾನದವ್ರಿಗೆ ನೋಡಿ ಕರೆಂಟ್ ಬಂದ್ರೆ ನೀರು ಬರುತ್ತೆ. ನಂದೇ ಸರ್ತಿ ಹೋಗ ನಾಲೆಗೆ ಅದು ತುಂಬ ಹರಿತವೆ. ಇದೆಲ್ಲ ಬೇಕು. ಇದೆಲ್ಲ ನೀರು ಬರ್ದಿದ್ದಕ್ಕೆ ಕಟ್ ಮಾಡಿಬಿಟ್ಟು ಇಲ್ಲಿ ಇಡ್ಕಂತ.
తెరిస్తే అయ్యా అట్లా తాపూర్ చూపు వస్తుండే అవి వస్తే కదా ನೀರೇನು ಮಸ್ತ್ ಐತೆ ಇಡ್ಕೊಬೇಕು ಹೆಂಗ್ ಕುಡಿಬೇಕು ಇಷ್ಟು ಕರೆಂಟಲ್ಲಿ ನಾವು ಒಳ್ಳೆ ಕರೆಂಟ್ ಇರೋದಿಲ್ಲ. ಒಂದು ಗಂಟೆ ಇದ್ರೆ ಒಂದ್ ಅರ್ಧ ಗಂಟೆ ಕರೆಂಟ್ ಇರೋದಿಲ್ಲ. ಕರೆಂಟ್ ಕ್ಲೀನ್ ಮಾಡ್ತಾರಿಲ್ಲ, ಯಾರ್ಯಾರಿಲ್ಲ ಸರ್. ಇಲ್ಲಿ ಜಲಜೀವನ ಮಿಷನ್ ಅಂತ ಮನೆ ಮನೆ ಗಂಗೆ ಮಾಡಿದ್ದಾರೆ. ಅದರಿಂದ ಏನು ಉಪಯೋಗ ಇಲ್ಲ ನಮಗೆ. ಆ ಟೆಸ್ಟಿಂಗಲ್ಲಿ ಮಾತ್ರ ನೀರು ಬಿಟ್ಟಿದ್ದು ಇದುವರೆಗೂ ಯಾವ ಸಮಸ್ಯೆನೂ ಬಗೆಹರಿಲ್ಲ. ನಾವೆಲ್ಲ ಚರಂಡಿಯಲ್ಲಿ ನೀರು ಕುಡಿದು ಜೀವನ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ಚರಂಡಿಯಲ್ಲಿ ಈ ಪಂಚಾಯತಿಯಿಂದ ನೀರು ಬಂದ್ರೂ ಚರಂಡಿಯಲ್ಲಿ ಇಡಬೇಕು. ಈ ಗಂಗೆ ಮನೆ ಗಂಗೆ ಸಮೇತ ಅದು ಇದುವರೆಗೂ ಒಂದೇ ಸರಿ ನೀರು ಕೊಟ್ಟಿರೋದು. ಇದರಿಂದ ಮಕ್ಕಳೆಲ್ಲ ಆ ಚರಂಡಿ ನೀರು ಕೊಟ್ಬಿಟ್ಟು ಹಾಸ್ಪಿಟ್ಲ್ ಸೇರುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೂ ನನಗೂ ವಯಸ್ಸಾದ್ರು ನಾನು ಸಮೇತ ಚರಂಡಿಯಲ್ಲಿ ಇಡಬೇಕು. ಇವಾಗ ನಮ್ಮ ಮೊಣಕಾಲು ನೋವು ಅದು ಇದು ನೋವು ಜ್ವರ ಬಂದು ವಾರಕ್ಕೆ 2 ಟೈಮ್ ಹಾಸ್ಪಿಟ್ಲಿಗೆ ಹೋಗ್ತೀನಿ ನಾನು. ನೋಡಿ ಹಿಡಿದು ನೀರಿಗೋಸ್ಕರ ಹೊಡೆದಾಡ್ಬಿಟ್ಟು ಕೈಯೆಲ್ಲ ಗಾಯ ಆಗಿದೆ. ಇಂಥ ಪರಿಸ್ಥಿತಿ ಇದೆ. ಯಾವ ಅಧಿಕಾರಿನೂ ಇಲ್ಲಿ ಬಂದೋಸ್ತು ಅಂತ ಎಲ್ಲ ಓಟ್ ಕೇಳೋದಕ್ಕೆ ಮಾತ್ರ ಇಲ್ಲಿ ಬರ್ತಾರೆ. ಬಿ ಒ ಹೋದರೆ ಅವ್ನು ಫೋನ್ ಎತ್ತೋದಿಲ್ಲ, ಇವಾಗ ಹೋದ್ರೂ ಅವನು ಫೋನ್ ಎತ್ತೋದಿಲ್ಲ, ಪಿ ಡಿ ಒನು ಫೋನ್ ಎತ್ತೋದಿಲ್ಲ. ಅವನ್ನೆಲ್ಲೋ ಕುಡಿದು ಮಕ್ಕೊಂಡಿರ್ತಾನೆ. ಇಂಥ ಅಧಿಕಾರಿಗಳು ನಮ್ಮ ಹತ್ರ ಇದ್ದಾರೆ. ಬಂದು ಇದಕ್ಕೇನು ಪರಿಹಾರ ಮಾಡ್ತೀರೋ ನೀವು ಸೂಕ್ತ ಕೈಗೊಳ್ಬೇಕಂತ ನಾನು ನಮ್ಮ ಮಾತುಗಳನ್ನು ಮಾತಾಡ್ತೀನಿ. ಯಾರಲ್ಲ ಚರಂಡಿ ದೂಕದಾಗಲ್ಲ, ಬರೀ ಕೊಸ್ಮಳ ಬರ್ತತೆ. ನಾವು ತಡ್ಕೊಳಕ್ಕಾಗಲ್ಲ, ಸೊಳ್ಳೆ ಕಡಿತವೆ ನಮಗೆ. ನಾವೇನು ಊಟ ಮಾಡ್ಬೇಕಾ ಬೇಡ? ಓಡಾಡೋದು ಕಷ್ಟ, ಮಕ್ಕಳು ಮರಿ ಓಡಾಡೋದು ಕಷ್ಟ. ಪ್ರತಿಯೊಂದು ಎಲ್ಲ ಹಂಗ ಬರ್ತತಿ. ನಾವೇನ್ ಮಾಡಕ್ ಹೋಗಕ್ಕಿಲ್ಲ. ಓಡಾಡಕ ಪರಿಸ್ಥಿತಿ ಇಲ್ಲ. ನಾವ್ ಎಲ್ಲಿ ಹೋಗ್ಬೇಕು, ಯಾರು ಕೇಳೋಕೆ ಯಾವ. ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ವರದಿಯಿಂದ ಎಚ್ಚೆತ್ತುಕೊಂಡು ಜನರ ಸಮಸ್ಯೆ ಬಗೆಹರಿಸುತ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, DTV ನ್ಯೂಸ್. ಸರ್ ಅಲ್ಲಿ 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 ಮೇನು